ನಮಸ್ಕಾರ. ನಾನು BM ಭಟ್, CPIM ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ. ಈಗ ವಿಧಾನಸಭೆ, ಲೋಕಸಭೆಗಳಲ್ಲಿ ಈ ದೇಶದ ಭವಿಷ್ಯದ ಬಗ್ಗೆ ಮಾತಾಡುವವರು ಕಡಿಮೆ. ಬದುಕಿಸುವ ಬಗ್ಗೆ ಮಾತಾಡುವವರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಆದರೆ ಕೊಲ್ಲುವ ಮಾತಾಡುವವರು ರಾರಾಜಿಸ್ತಾ ಇದ್ದಾರೆ. ಈ ಸಂವಿಧಾನ ವಿರುದ್ಧವಾಗಿ ನಡೆಯುವವರ ಮಾತುಗಳು ರಾರಾಜಿಸ್ತಿವೆ. ಅದರಿಂದ ನಮಗೆ ಇಲ್ಲಿ ಅನಿಸೋದೇನೆಂದರೆ, ಯಾಕೆ ಬದುಕುವ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹೇಳೋದು ನೋವಿನ ವಿಷಯ ಇದೆ. ಈಗ ಬೆಳ್ತಂಗಡಿ ಶಾಸಕರು ಸನ್ಮಾನ್ಯ ಹರೀಶ್ ಪೂಂಜಾ ಅವರು ಮೊನ್ನೆ ವಿಧಾನಸೌಧದಲ್ಲಿ ಆನೆಯನ್ನು ಕೊಲ್ಲಲಿಕ್ಕೆ ಪರವಾನಗಿ ಕೊಡಿ ಎಂದು ಕೇಳ್ತಾರೆ. ಒಂದು ಕಡೆಯಲ್ಲಿ ತಾನೊಬ್ಬ ಹಿಂದುತ್ವವಾದಿ, ಹಿಂದೂ ಧರ್ಮದ ಉದ್ಧಾರಕ, ನಾನು ಅದಕ್ಕಾಗಿ ರಾಜಕೀಯಕ್ಕೆ ಬಂದವನು ಅಂತೆಲ್ಲ ಹೇಳ್ಕೊಳ್ತಾರೆ. ಹಿಂದುತ್ವ ಧರ್ಮ ಅಂದರೆ ಬೇರೆ, ಅದು ಹಿಂದೂ ಧರ್ಮ ಅಂದರೆ ಬೇರೆ. ಅವರು ಅದನ್ನ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಾರೆ. ಆದರೆ ಹಿಂದುತ್ವ ಧರ್ಮದ ನಿಯಮಗಳು ಏನು ಅಂತ ಗೊತ್ತಿಲ್ಲ. ಆನೆಯನ್ನು ಕೊಲ್ಲಬಹುದೇ ಅನ್ನೋ ಗೊತ್ತಿಲ್ಲ. ಆದರೆ ಹಿಂದೂ ಧರ್ಮದಲ್ಲಿ ಆನೆಯು ಕೂಡ ಒಂದು ದೇವರ ಗೌರವ ಕೊಟ್ಟಿದೆ. ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಆನೆಗೆ ಗೌರವ ಇದೆ, ಪೂಜಿಸ್ತಾರೆ, ಆನೆಯ ಭಕ್ತರಿದ್ದಾರೆ. ಯಾಕಂದರೆ ಅದು ಗಣಪತಿಯ ಪ್ರತಿರೂಪ ಅಂತೇಳಿ ಜನ ನಂಬಿದ್ದಾರೆ. ಗೋಮಾತೆ ಅಂತ ಹೇಳ್ಕೊಂಡು ಗೋವಿನ ಮಾಂಸವನ್ನು ಅತ್ಯಂತ ದೊಡ್ಡ ರೀತಿಯಲ್ಲಿ ರಫ್ತು ಮಾಡುವಂಥ ಈ BJP ಸರ್ಕಾರ ಅದಕ್ಕೆ ನಿಷೇಧ ಮಾಡಲಿಲ್ಲ. ಅವರು ಇಲ್ಲಿ ಜನರ ಭಾವನೆಗಳ ಮೇಲೆ ಆಟ ಆಡಿ ಗೋ ವಧೆಯ ವಿರುದ್ಧವಾಗಿ ಜನರನ್ನು ಭಾವನಾತ್ಮಕವಾಗಿ ಉದ್ವೇಗಿಸಿ ಅಧಿಕಾರಕ್ಕೆ ಬರ್ತಾರೆ. ಅದೇ ರೀತಿಯಲ್ಲಿ ಹಿಂದೂ ಧರ್ಮದ ಬಗ್ಗೆ ಅವರು ಮಾತಾಡ್ತಾರೆ. ಆದರೆ ಇವತ್ತು ನಮ್ಮ ಹರೀಶ್ ಪೂಂಜರು ನಾನೊಬ್ಬ ಹಿಂದೂ ಧರ್ಮದ ಉದ್ಧಾರಕ ಅಂತೇಳಿ ತನ್ನಂತಾನೇ ಎದೆ ತಟ್ಟಿಕೊಳ್ಳುವಂಥ ಒಬ್ಬ ಶಾಸಕರು ಅಲ್ಲಿ ದೇವರ ಭಾವನಾತ್ಮ ವಿಚಾರಗಳನ್ನೇ ಕೊಲ್ಲಿಕ್ಕೆ ಪರ್ಮಿಷನ್ ಕೊಡಿ, ಗಣಪತಿಯ ಪ್ರತಿರೂಪವಾದ ಆನೆಗೆ ಅದನ್ನು ಕೊಲ್ಲಿಕ್ಕೆ ಪಿಸ್ತೂಲಿಗೆ ನಮಗೆ ಲೈಸೆನ್ಸ್ ಕೊಡಿ ಅಂತ ಹೇಳೋ ರೀತಿ ಮಾತಾಡ್ತಾರೆ. ಅಂದರೆ ಈಗ ನನಗೆ ಕಾಣ್ತಾ ಇರೋದು, ಹಿಂದೂ ಧರ್ಮಕ್ಕೆ ಅಪಾಯ ಬಂದಿದ್ದು 1980 ನಂತರ. ಅಲ್ಲಿವರೆಗೆ ಹಿಂದೂ ಧರ್ಮಕ್ಕೆ ಏನಾಗಲಿಲ್ಲ. 1980ರಲ್ಲಿ BJP ಸ್ಥಾಪನೆ ಆದ ಮೇಲೆ ಇವರ ಕೃತಕ ಭಯವನ್ನು ಸೃಷ್ಟಿ ಮಾಡಿ ತಾನು ಅಧಿಕಾರಕ್ಕೆ ಬರಲಿಕ್ಕೆ ಬೇಕಾಗಿ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳುವಂಥದ್ದು ಹೇಳ್ಕೊಂಡು ಬಂದರು. ಈಗ ನಿಜವಾಗಿ ಅಪಾಯ ಯಾರಿಂದ ಅಂತ ಹೇಳಿದರೆ ಇವರು ನಿಜವಾಗಿ ಕೂಡ ದೇವರನ್ನು ಕೂಡ ಕೊಂದಿದ್ದಾರೆ ಅವರು. ಯಾಕಂದರೆ ರಾಮನನ್ನು ಬೀದಿಗೆ ತಂದರು, ಹಿಂದೂ ಧರ್ಮದ ಮಾನಮರ್ಯಾದೆ ತೆಗೆದರು, ಎಲ್ಲವನ್ನು ಕೂಡ ರಾಜಕೀಕರಣಗೊಳಿಸಿ ಇವರು ಈ ರೀತಿಯಲ್ಲಿ ಇವತ್ತು ಮಾತಾಡೋದು ದೊಡ್ಡ ಸಂಖ್ಯೆಯನ್ನೆಲ್ಲ ಮಾತಾಡ್ತಾ ಇದ್ದಾರೆ. ಆದರೆ ನಾನು ಹೇಳುವಂಥದ್ದು, ಈ ರೀತಿ ಒಂದು ಕಡೆಯಲ್ಲಿ ಹಿಂದೂ ಉದ್ಧಾರಕರು ತಾವು ಅಂತ ಹೇಳ್ಕೊಳ್ಳೋದೇ ಅದು ಸುಳ್ಳು. ಹಿಂದೂ ಧರ್ಮದ ಉದ್ಧಾರಕರಾದರೂ ಅಟ್ಲೀಸ್ಟ್ ಭಾರತ ದೇಶದಲ್ಲಿ ಭಾರತೀಯರೆಲ್ಲರಿಗೂ ಸಮಸ್ಯೆಗಳು ಅದೇ, ಹಿಂದೂಗಳಿಗೆ ಸಮಸ್ಯೆ. ಬಹುಸಂಖ್ಯಾತರು ಹಿಂದೂ ಭಾರತ ದೇಶದಲ್ಲಿ. ಉದ್ಯೋಗ ಇಲ್ಲ, ಭೂಮಿ ಇಲ್ಲ, ವಸತಿ ಇಲ್ಲ, ವಿದ್ಯೆ ಇಲ್ಲ, ಆರೋಗ್ಯ ಇಲ್ಲ. ಇವತ್ತು ಎಷ್ಟೋ ಜನ ಕಷ್ಟಪಡ್ತಾ ಇದ್ದಾರೆ. ಭದ್ರತೆ ಇರೋ ಉದ್ಯೋಗ ಇಲ್ಲ, ಎಲ್ಲ ಕಾಂಟ್ರಾಕ್ಟ್ ಬೇಸಲ್ಲಿದೆ. ಇದ್ರ ಬಗ್ಗೆ ಗಮನ ಕೊಡೋದಿಲ್ಲ ಅಂತಂದರೆ ಇವರೆಂಥ ಹಿಂದೂ ಉದ್ಧಾರಕರು? ಅಂದರೆ ಅವ್ರು ಯಾರು ಹಿಂದೂಗಳಲ್ವಾ? ಇವರಿಗೆ 3,500 ರೂಪಾಯಿ ದುಡಿಯೋ ಬಿಸಿ ಊಟದವರು ಹಿಂದೂಗಳಲ್ವಾ? 60,000 ಮಜೂರಿ ಬಾಕಿ ಇಟ್ಟಂಥ ಬಿಡಿ ಮಾಲಕರ ವಿರುದ್ಧ ಇವರು ಸ್ವರ ಬರೋದಿಲ್ಲ. ಇವ್ರದ್ದು ಬಿಡಿ ಕಾರ್ಮಿಕರು ಯಾರು ಹಿಂದೂಗಳಲ್ವಾ? ಅಂದರೆ ಇವರು ಜನರನ್ನು ಹುಚ್ಚೆಬ್ಬಿಸುವುದು ಮಾತ್ರ ಇವರ ಕೆಲಸ. ಅಗತ್ಯ ಬಿದ್ದರೆ ಆನೆಯನ್ನು ಕೊಲ್ಲಿಕ್ಕೆ. ಈ ಭೂಮಿಯಲ್ಲಿ ಆನೆ ಮಾತ್ರ ಅಲ್ಲ, ಮನುಷ್ಯ ಮಾತ್ರ ಅಲ್ಲ, ಪ್ರತಿಯೊಂದು ಜೀವಿ ಕೂಡ ಬದುಕಲಿಕ್ಕೆ ಹಕ್ಕಿದೆ. ಅದು ನಮ್ಮ ಸಂವಿಧಾನ ಕೊಟ್ಟಂಥ ಒಂದು ಹಕ್ಕು. ಅದನ್ನು ನಾವು ಗೌರವಿಸಬೇಕು. ಆ ಪವಿತ್ರವಾದ ಸಂವಿಧಾನದಲ್ಲಿರುವಂಥ ಹಕ್ಕುಗಳಲ್ಲಿ ಪ್ರತಿಯೊಂದು ಜೀವಿಗೆ, ಪ್ರಾಣಿಗಳಿಗೆ, ಆನೆಗೆ ಎಲ್ಲರಿಗೂ ಬದುಕೋ ಹಕ್ಕಿದೆ. ಕೆರೆಯಲ್ಲಿರೋ ಮೀನುಗಳಿಗೂ ಬದುಕೋ ಹಕ್ಕಿದೆ. ಆದರೆ ಅದನ್ನೇ ಉಲ್ಲಂಘಿಸಿ ಮಾತಾಡ್ತಾರಲ್ಲ ಇವರು. ಸಂವಿಧಾನ ವಿರೋಧಿ ಒಂದು ಕಡೆಯಲ್ಲಿ, ಹಿಂದೂ ವಿರೋಧಿ ಒಂದು ಕಡೆಯಲ್ಲಿ. ಹರೀಶ್ ಪೂಂಜರೆ, ನೀವು ಯಾವ ಸೀಮೆಯ ಹಿಂದೂ ಧರ್ಮ ಉದ್ಧಾರಕರು ಗೊತ್ತಾಗ್ತಾ ಇಲ್ಲ. ನೀವು ಎಲ್ಲದಕ್ಕೂ ವಿರೋಧ ಮಾಡಿ ಮಾತಾಡಿದ್ದೀರಿ. ಆದ್ದರಿಂದ ಸರ್ಕಾರ ಕೂಡ ತಕ್ಷಣ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಈ ಸಂವಿಧಾನ ವಿರೋಧಿ, ಧರ್ಮ ವಿರೋಧಿ,
ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಿವರು ಮಾತಾಡಿದ್ದಾರೆ. ಆದ್ದರಿಂದ ಈ ವಿರೋಧವನ್ನು ಗಂಭೀರವಾಗಿ ಪರಿಗಣಿಸಿ, ಅವರ ಈ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳುವಂಥದ್ದು ನಮ್ಮ ಆಶಯ. ಇದು ಸರ್ಕಾರಕ್ಕೆ ನಾವು ಹೇಳುವಂಥ ಎಚ್ಚರಿಕೆ ಮಾತು ಕೂಡ ಆಗಿದೆ. ನಮಸ್ಕಾರ.